ಮಾಡದಂತೆ ನೋಡಿ. ಎಂತ ದುರ್ದೈವ, ದುರ್ಬಲ ಸರ್ಕಾರ. ಇವುಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅವರು ಸೂಚನೆ ಕೊಟ್ಟರು, ದೆಹಲಿಯಲ್ಲಿ ಕುತ್ಕೊಂಡು ನಾಳೆ ಇವರು ಮೀಟಿಂಗ್ ಮಾಡ್ತಾರಂತೆ. ಜನರಿಗೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಇವರೆಲ್ಲ. ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ, ಸಂಪುಟ ಪುನರಚನೆಯ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇರೋದು. ಸಂಪುಟ ಪುನರಚನೆಯ ಬಗ್ಗೆ MLC ಸಲೀಂ ಅಹಮದ್ ಮಾತಾಡಿದ್ದಾರೆ. ಮತ್ತೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್. ಸಂಕ್ರಾಂತಿ ಬಳಿಕ ಎಲ್ಲವೂ ಒಳ್ಳೆಯದಾಗುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿರೋದು ಪರಿಷತ್ನ ಸದಸ್ಯ ಸಲೀಂ ಅಹಮದ್. ಸಿದ್ದರಾಮಯ್ಯ, DK ಶಿವಕುಮಾರ್, ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ. ಬಿಜೆಪಿಯವರು ಸುಮ್ಮನೆ ವಿನಾಕಾರಣ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಲೀಂ ಹೇಳಿದ್ದಾರೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ತಾವು ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆ ಇತ್ತು. ಇದನ್ನ ವರಿಷ್ಠರ ಗಮನಕ್ಕೆ ಅದಕ್ಕೆ ಹೊಸ ವರ್ಷ ನನಗೆ ಒಳ್ಳೇದಾಗಬಹುದು ಅಂತ ಭಾವಿಸಿಕೊಳ್ತೇನೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್. ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಸಿದ್ದರಾಮಯ್ಯ, DK ಶಿವಕುಮಾರ್, ರಾಮ ಲಕ್ಷ್ಮಣರಂಗಿದ್ದಾರೆ ಅಂತ ಇವರು ಭರತನ ಸ್ಥಾನದಲ್ಲಿ ನಿಂತು ಹೇಳಿದಂಗಿದೆ. ಖಂಡಿತ ಶ್ರೀಪಾದ್, ರಾಮ ಲಕ್ಷ್ಮಣರ ತರ ಇದ್ದಾರೆ. ಆದ್ರೆ ರಾಮ ಲಕ್ಷ್ಮಣರ ವರ್ತನೆಗಳಿಲ್ಲ, ರಾಮ ಲಕ್ಷ್ಮಣರ ಒಂದಷ್ಟು ನಡೆನುಡಿಗಳಿಲ್ಲ. ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಅವತ್ತು ಹೈಕಮಾಂಡ್ಗೆ ಸಂದೇಶ ಒಗ್ಗಟ್ಟಾಗಿದೆ ಅನ್ನೋದನ್ನ ಕಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿದ್ದಾರೆ ಹೊರತು ಸ್ಪಷ್ಟವಾದಂತಹ ಒಟ್ಟಾಗಿರ್ತಕ್ಕಂಥ ನಡೆ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು. ಇದರಿಂದ ಸಚಿವ ಸಂಪುಟ ಪುನರ್ರಚನೆ ಕೂಡ ನೆನೆಗೆ ಗುದಿಗೆ ಬಿದ್ದಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಆದ್ರಿಂದ ಜನವರಿ 8ರ ಬಳಿಕ ಒಂದಷ್ಟು ಸ್ಪಷ್ಟನೆ ಸಿಗುವಂತ ಸಾಧ್ಯತೆಗಳಿದಾವೆ. ಇವತ್ತು ರಾತ್ರಿ ಮತ್ತೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು 8ನೇ ತಾರೀಕಿನ ಬಳಿಕ ಈ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅಧಿಕಾರ ಹಂಚಿಕೆ ವಿಚಾರ ಇರಬಹುದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಈ ಎಲ್ಲಾ ವಿಚಾರಗಳಿಗೆ ಗೊಂದಲಕ್ಕೆ ತೆರೆ ಎಳೆಯೋಣ ಅನ್ನುವಂತ ಒಂದಷ್ಟು ಸಂದೇಶಗಳ ರವಾನಿಸಿರೋದ್ರಿಂದ 8ರ ಬಳಿಕ ಮತ್ತೆ ಅಸಲಿ ಆಟ ಶುರುವಾಗುತ್ತೆ. ಆಗ ಅಂತಿಮವಾದಂತಹ ನಿರ್ಧಾರವನ್ನ ಕಾಂಗ್ರೆಸ್ ಹೈಕಮಾಂಡ್ ತಿಳಿಸುತ್ತಾ ರಾಜ್ಯದ ನಾಯಕರಿಗೆ, ಅಥವಾ ಇದೇ ರೀತಿಯಾದಂತಹ ಅನಿಶ್ಚಿತತೆ ಮತ್ತೆ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗದೆ ಶಾಸಕರು ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅನುದಾನ ಸಿಗ್ತಿಲ್ಲ ಅನ್ನುವಂತ ಬೇಸರವನ್ನು ಕೂಡ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ CM DCM ಮಾತ್ರ ತಮ್ಮ ಆಂತರಿಕ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ನಮ್ಮ ಸರ್ಕಾರ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ, ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, DK ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ, ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ತಾವು ಸಚಿವರಾಗಬೇಕು ಅನ್ನುವಂಥ ಆಕಾಂಕ್ಷೆ ಇತ್ತು. ಇದನ್ನ ವರಿಷ್ಠರ ಗಮನಕ್ಕೆ ಅದಕ್ಕೆ ಹೊಸ ವರ್ಷ ನನಗೆ ಒಳ್ಳೇದಾಗಬಹುದು. ನೋಡಿ, ಎಂತ ದುರ್ದೈವ, ದುರ್ಬಲ ಸರ್ಕಾರ. ಇವುಗಳನ್ನ ಯಾಕೆ ಪ್ರಶ್ನೆ ಮಾಡ್ತಾ ಇಲ್ಲ? ಅವರು ಸೂಚನೆ ಕೊಟ್ಟರು, ದೆಹಲಿಯಲ್ಲಿ ಕುತ್ಕೊಂಡು ನಾಳೆ ಇವರು ಮೀಟಿಂಗ್ ಮಾಡ್ತಾರಂತೆ. ಜನರಿಗೆ ಇದ್ರ ಬಗ್ಗೆ ಉತ್ತರ ಕೊಡಬೇಕು ಇವರೆಲ್ಲ. ಇನ್ನ ಮತ್ತೊಂದು ವಿಚಾರ ಏನಂತಂದ್ರೆ, ಸಂಪುಟ ಪುನರಚನೆಯ ಬಗ್ಗೆ ಭಾರಿ ಚರ್ಚೆಗಳು ಆಗ್ತಾ ಇರೋದು. ಸಂಪುಟ ಪುನರಚನೆಯ ಬಗ್ಗೆ MLC ಸಲೀಂ ಅಹಮದ್ ಮಾತಾಡಿದ್ದಾರೆ. ಮತ್ತೆ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆಯ ವಿಚಾರ ಮುನ್ನೆಲೆಗೆ ಬರ್ತಾ ಇದೆ. ಸಂಕ್ರಾಂತಿ ಬಳಿಕ ಸಂಪುಟ ಪುನರ್ರಚನೆ ಫಿಕ್ಸ್. ಸಂಕ್ರಾಂತಿ ಬಳಿಕ ಎಲ್ಲವೂ ಒಳ್ಳೆಯದಾಗುತ್ತೆ, ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಸಲೀಂ ಅಹಮದ್ ಹೇಳಿದ್ದಾರೆ. ಹಾವೇರಿಯಲ್ಲಿ ಮಾತಾಡಿರೋದು ಪರಿಷತ್ನ ಸದಸ್ಯ ಸಲೀಂ ಅಹಮದ್. ಸಿದ್ದರಾಮಯ್ಯ, DK ಶಿವಕುಮಾರ್, ರಾಮ ಲಕ್ಷ್ಮಣ ಇದ್ದಂಗಿದ್ದಾರೆ.
ಬಿಜೆಪಿಯವರು ಸುಮ್ಮನೆ ವಿನಾಕಾರಣ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ಸಲೀಂ ಹೇಳಿದ್ದಾರೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸರ್, ತಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷೆ ಇತ್ತು. ಇದನ್ನ ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ. ಹೊಸ ವರ್ಷ ನನಗೆ ಒಳ್ಳೇದಾಗಬಹುದು ಅಂತ ಭಾವಿಸಿಕೊಳ್ತೇನೆ. ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸರ್, ತಾವು ಸಚಿವರಾಗ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡುತ್ತಾರೆ ಪ್ರತಿನಿಧಿ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ. ಬಸವರಾಜ್, ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ರಾಮ ಲಕ್ಷ್ಮಣರಂಗಿದ್ದಾರೆ ಅಂತ ಇವರು ಭರತನ ಸ್ಥಾನದಲ್ಲಿ ನಿಂತು ಹೇಳಿದಂಗಿದೆ. ಖಂಡಿತ ಶ್ರೀಪಾದ್ ರಾಮ ಲಕ್ಷ್ಮಣರ ತರ ಇದ್ದಾರೆ, ಆದ್ರೆ ರಾಮ ಲಕ್ಷ್ಮಣರ ವರ್ತನೆಗಳಿಲ್ಲ, ರಾಮ ಲಕ್ಷ್ಮಣರ ಒಂದಷ್ಟು ನಡೆನುಡಿಗಳಿಲ್ಲ. ಕೇವಲ ಕಾಂಗ್ರೆಸ್ ಹೈಕಮಾಂಡ್ ಸೂಚನೆ ಮೇರೆಗೆ ಅವತ್ತು ಹೈಕಮಾಂಡ್ಗೆ ಸಂದೇಶ ಒಗ್ಗಟ್ಟಾಗಿದೆ ಅನ್ನೋದನ್ನ ಕಳಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿದ್ದಾರೆ ಹೊರತು ಸ್ಪಷ್ಟವಾದಂತಹ ಒಟ್ಟಾಗಿರ್ತಕ್ಕಂಥ ನಡೆ ಇಲ್ಲ. ಹೀಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಅಧಿಕಾರ ಹಂಚಿಕೆ ಗೊಂದಲ ಇನ್ನೂ ಕೂಡ ಮುಂದುವರಿತಾ ಇರ್ತಕ್ಕಂಥದ್ದು. ಇದರಿಂದ ಸಚಿವ ಸಂಪುಟ ಪುನರ್ರಚನೆ ಕೂಡ ನೆನೆಗೆ ಗುದಿಗೆ ಬಿದ್ದಿದೆ. ಸಾಕಷ್ಟು ಜನ ಆಕಾಂಕ್ಷಿಗಳು ಕೂಡ ಕಾಯ್ತಾ ಇದ್ದಾರೆ ಸಚಿವ ಸಂಪುಟ ಪುನರ್ರಚನೆ ಆಗುತ್ತೆ ಅನ್ನುವಂಥದ್ದು. ಆದ್ರಿಂದ ಜನವರಿ 8ರ ಬಳಿಕ ಒಂದಷ್ಟು ಸ್ಪಷ್ಟನೆ ಸಿಗುವಂತ ಸಾಧ್ಯತೆಗಳಿದಾವೆ. ಇವತ್ತು ರಾತ್ರಿ ಮತ್ತೆ ವಿದೇಶಕ್ಕೆ ರಾಹುಲ್ ಗಾಂಧಿ ಅವರು 8ನೇ ತಾರೀಕಿನ ಬಳಿಕ ಈ ಬಗ್ಗೆ ಒಂದಷ್ಟು ಚರ್ಚೆ ಮಾಡೋಣ. ಅಧಿಕಾರ ಹಂಚಿಕೆ ವಿಚಾರ ಇರಬಹುದು ಮತ್ತು ಸಚಿವ ಸಂಪುಟ ಪುನರ್ರಚನೆ ಇರಬಹುದು. ಈ ಎಲ್ಲ ವಿಚಾರಗಳಿಗೆ ಗೊಂದಲಕ್ಕೆ ತೆರೆ ಎಳೆಯೋಣ ಅನ್ನುವಂಥ ಒಂದಷ್ಟು ಸಂದೇಶಗಳ ರವಾನಿಸಿರೋದ್ರಿಂದ 8ರ ಬಳಿಕ ಮತ್ತೆ ಅಸಲಿ ಆಟ ಶುರುವಾಗುತ್ತೆ. ಆಗ ಅಂತಿಮವಾದಂತಹ ನಿರ್ಧಾರವನ್ನು ಕಾಂಗ್ರೆಸ್ ಹೈಕಮಾಂಡ್ ತಿಳಿಸುತ್ತಾ ರಾಜ್ಯದ ನಾಯಕರಿಗೆ, ಅಥವಾ ಇದೇ ರೀತಿಯಾದಂತಹ ಅನಿಶ್ಚಿತತೆ ಮತ್ತೆ ಎದುರಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗತ್ತೆ. ಒಟ್ಟಾರೆಯಾಗಿ ಸಚಿವ ಸಂಪುಟ ಪುನರ್ರಚನೆ ಆಗದೆ ಶಾಸಕರು ಕಾಯ್ತಾ ಇದ್ದಾರೆ. ಇನ್ನೊಂದ್ ಕಡೆ ಅನುದಾನ ಸಿಗ್ತಿಲ್ಲ ಅನ್ನುವಂಥ ಉದ್ದೇಶವನ್ನು ಕೂಡ ಶಾಸಕರು ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ನಡುವೆ ಸಿಎಂ ಡಿಸಿಎಂ ಮಾತ್ರ ತಮ್ಮ ಆಂತರಿಕ ಸಂಘರ್ಷವನ್ನ ಮುಂದುವರಿಸ್ತಾ ಇದ್ದಾರೆ. ಶ್ರೀಪಾದ್, ಥ್ಯಾಂಕ್ ಯು ಬಸವರಾಜ್ ಮಾಹಿತಿಗಾಗಿ. ನಮ್ಮ ಸರ್ಕಾರ ಕೇವಲ ಬರೀ ನಮ್ಮ ಪಕ್ಷದ ಬಗ್ಗೆ ಚಿಂತೆ ಮಾಡುವಂತ ಕೆಲಸ ಮಾಡ್ತಾರೆ. ಅದು ಅವರ ಪಕ್ಷದ ಬಗ್ಗೆ ಮಾಡ್ಕೊಳ್ಳಿ. ನಾವೆಲ್ಲ ಒಂದಾಗಿದ್ದೀವಿ. ನಮ್ಮ ಸರ್ಕಾರ ಬಲಿಷ್ಠವಾಗಿದೆ. ಸನ್ಮಾನ್ಯ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರು, ರಾಮ ಲಕ್ಷ್ಮಣ ಅಂತ ಇದ್ದಾರೆ. ಒಟ್ಟಾಗಿ ನಾವು ಕೆಲಸ ಮಾಡ್ತೀವಿ. ಜನಸೇವೆಯನ್ನು ನಾವು ಮಾಡ್ತೀವಿ. ಸಂಕ್ರಾಂತಿ ನಂತರ ಸಚಿವ ಸಂಪುಟ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಮಾಹಿತಿ ಇದೆ. ಅಂತಿಮವಾಗಿ ತೀರ್ಮಾನ ಪಕ್ಷದ ವರಿಷ್ಠರು, ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ತೀರ್ಮಾನ ಮಾಡ್ತಾರೆ. ಸರ್, ತಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಕಾಂಕ್ಷೆ ಇತ್ತು. ಇದನ್ನ ವರಿಷ್ಠರ ಗಮನಕ್ಕೆ ಅದಕ್ಕೆ ನಾನು ತಂದಿದ್ದೀನಿ. ಹೊಸ ವರ್ಷ ನನಗೆ ಒಳ್ಳೇದಾಗಬಹುದು